ಎಲ್ಲರಿಗೂ ತಾಯಿಯಾದ ದೇವಿಗೆ ನಮಸ್ಕಾರವೋ. ಕೇದಾರ ಗುರುಗಳ ಇದು ಎತ್ತಿ ಎರಿಗುವ ಎಳದ್ರ ಕ್ವಾನ ಕೆರಿಗೆ ಎಳಿತತ್ತ. ಹಂಗಾತಿದ ಪರಿಸ್ಥಿತಿ, ಹಂಗ ಆಗಬಾರ್ದು. ನಾನು ಎಲ್ಲ ತಿಳಿಸಿ ಹೇಳ್ಕೊಂತ ಬರ್ತೇನೆ. ನಾ ಎಲ್ಲಿ ಏನ್ ಹಾಡೇನಿ, ನಿಂದಕ್ಕೆ ಎಲ್ಲಿ ಸ್ಟೇ ಇಟ್ಟನಿ, ಹೌದು ನೀ ನನಗೆ ಏನು ಸ್ಟೇ ಇಟ್ಟಿ ಅದನ್ನು ನಿನಗೆ ಬಿಡಿಸಿ ಹೇಳ್ಕೊತ ಬರ್ತೇನೆ. ಅಂದ್ರ ಹೆಂಗಾಯ್ತ್ರಿ ಇದ? ಹ ಮಾಸ್ತರ್ ಒಂದ್ ಮಾತು ಮಾತಾಡ್ತಾನೋ, ಅವೊಂದು ಕೇಳ್ತಾನೋ, ಅವ್ ಕುಂದಿರ್ತಾನ. ಈ ಹಾಡುದೊಂದ್ ಮಾತಾಡ್ತೈತಿ, ಯಾವ್ದು ಕುಂದಿರ್ತೈತಿ. ನೀನೊಂದ್ ಹಾಡ್ತಿ, ನೀನೊಂದ್ ಮಾತಾಡ್ತಿ, ನೀ ಕುಂದಿರ್ತಿ. ಅಂದ್ರ ಇಲ್ಲ ಇಬ್ರು ಕೂಡ್ಯಾರ ಮಾತಾಡ್ರಿ ಒಂದ ವಿಷಯನ, ಇಲ್ಲ ಒಂದನ್ನರ ಕೇಳ್ರಿ. ಇದ್ರ ನಾಳೆ ಯಾರಿಗೋಬೇಡ್ರಿ, ನಾಳೆ ಸಂಜೆಗೊಬ್ಬ ಮಾತಾಡ್ರಿ. ಹೌದಿಲ್ಲ? ಹೌದಲ್ರಿ? ನಾ ಏನ್ ಹಾಡೇನಿ ಏನ್ ಮಾತಾಡೇನಿ ಅನ್ನೋದು ಮಂಜಾನಾಗ ಇನ್ನೂ ಗೊತ್ತೇ ಇಲ್ಲ. ಅದು ಹೆಂಗಾಯ್ತ್ರಿ ಕೇಳ್ರಿ. ಇಲ್ಲಿ ಹಾಳ ಆಳುಗಳು ಮಾಡಿದ ಬಾಳೆ ಹಾಳ, ಹಾಳ ಮಗ ಮಾಡಿದ ಬಾಳೆ ಮಧ್ಯಮ, ಹೌದು ನಾ ಮಾಡಿದ್ದ ಏನೋ ಉತ್ತಮ. ಉತ್ತಮ. ಹಂಗಾಗಿ ಇವು ತಾವು ಮಾಡ್ಕೊಂಡಿದ್ದಲ್ಲ ಮತ್ತೊಂದ್ ತಂದು ಮಾಡಿದ್ದು ಅನ್ಬೇಕು. ಇವು ಎಂದೂ ಉದ್ಧಾರ ಆಗಂಗಿಲ್ಲ. ಹೌದಿಲ್ಲ? ಯಾಕಂದ್ರೆ ನೀವು ಮಾತಾಡೋದು ಹಂಗಾಗಕತ್ತತಿ, ಹಾಡೋದು ಹಂಗಾಗಕತ್ತತಿ. ಇನ್ನೊಂದ್ ನೋಡ್ರಿ, ಪ್ರಥಮದಾಗ ಬಂದು ಸೂರ್ಯ ಚಂದ್ರ ಇಲ್ಲ, ಗಾಳಿ ಬೆಳಕು ಇಲ್ಲ, ಭೂಮಿ ಇಲ್ಲ, ಯಾವುದು ಇಲ್ಲದಂತ ಸಮಯದೊಳಗ ಪ್ರಕೃತಿ ಇದ್ದಳತ್ ಹಾಡಿನೇ ಇಲ್ರಿ. ಯೂಟ್ಯೂಬ್ದಾಗ ಎಲ್ಲ ರೆಕಾರ್ಡಿಂಗ್ ಐತದ. ನಮ್ಮ ರಮೇಶ್ ಕುಳ್ಳೂರ್ ಅವ್ರು ಯೂಟ್ಯೂಬ್ ಮಾಡ್ಯಾರ ಅದನ್ನ. ನೀನು ಏನಂತ ನಾಮ ಇಡ್ತಿ ಹೇಳಂತ ನಾವು ಇನ್ನ 3 ಗಂಟೆ ಆಗಾಕ್ ಬಂದೈತಿ. ಅವಕ್ಕಾದ್ರ ಜ್ಞಾನ ಇದ್ರ ಯಾಕೋಪ ನಿನಗೆ ಏನಾರ ತಲಿಗಿಲಿ ಬರಾಬರಿ ಐತೋ ಏನಿಲ್ಲೋ? ಅವಕ್ಕ ಜ್ಞಾನ ಇಲ್ರಿ. ಮೊದ್ಲಾಗ ಹೇಳ್ಯಾನ್ರಿ, ನಾ ತಾ ಮಾಡಿದ್ದು ಉತ್ತಮ ಅಂತ ಮಾಡಿ ಹೇಳಾಕತ್ತೇನ. ಇವು ಆಳುಗಳು ಬರೀ ಇವ್ಕುರ್ ಬರೀ ಹಾಳ ಇವ್ಕುರ್ದ. ಇದು ಒಂದ್ ಹೌದ? ಹೌದಲ್ರಿ? ಅದೇ ಪ್ರಕೃತಿ ದೇವಿಲಿಂದ ಮುಂದೆಲ್ಲ ಸೃಷ್ಟಿ ಆತಂತ ಹೇಳ್ಕೊತ ಬನ್ನಿ. ಹೌದು, ಬ್ರಹ್ಮದೇವ ಸೃಷ್ಟಿ ಮಾಡಿದ ಅಂತ ನೀನು ಹೇಳಿದಿ. ಕೇಳ್ರಿ, ತಡಿ ನನ್ನ ಸೋಮಿರ್ಬೇಕನಿ. ಹಾ ಹೇಳ್ರಲ್ಲ, ಇವ್ರೇನ್ ಹೇಳಿರು? ಏನ್ ಹೇಳಿದ್ರು? ದೇವ ಕಲ್ಪದೊಳಗೆ ಶೂನ್ಯ ಇತ್ತು. ಹಾ, ಶೂನ್ಯ ಅಂದ್ರೆ ಜೀರೋ. ಜೀರೋ ಪುರಾಣದಾಗ ಐತಿ. ಶೂನ್ಯ ಅಂದ್ರೆ ಜೀರೋ ಐತಿ. ನೋಡ್ರಿ ಗುರುಗಳ, ಜೀರೋ ಅಂತ ಏನು ಇಲ್ಲ ಅಂದ್ರ ದೇವ ಕಲ್ಪದ ಅಂತ ಅಂದ್ರೆ ಕಲ್ಪಗಳಿಗಿದ್ದು ಆ ಕಲ್ಪದಾಗ ಬ್ರಹ್ಮ ಇದ್ದ ಅಂತ ಹೇಳ್ತಾ ನೀವು. ಎರಡು ನುಡಿ ಹಾಡಿ ಮಾತಾಡ್ರಿ. ಆ ಕಲ್ಪಗಳ ಅದಾವ ಅಂತಂದ್ರ ಅದಕ್ಕಿಂತ ಹಚ್ಚಕ್ ಕುಟ್ಕೊಂಬ. ಕಲ್ಪ ಅದಾವ ಅಂದ್ರೆ ಈ ಸೃಷ್ಟಿ ಆಗೈತಿ. ನಿಮ್ಮ ಬ್ರಹ್ಮಗ ಆಯುಷ್ಯ ಐತಿ. ಐತಿ. ಇಷ್ಟು ಮನ್ವಂತರಗಳು, ಇಷ್ಟು ಕಾಲಗಳು, ಇಷ್ಟು ಅಮಾಸಗಳಾದಾಗ ಒಬ್ಬ ಬ್ರಹ್ಮ ಮುಗಿತಾನು. ಅಲ್ಲಿಗೆ ಮತ್ತೊಬ್ಬ ಬ್ರಹ್ಮ ಬರ್ತಾನ. ಅಲ್ಲೇ ನಿಮ್ಮ ಬ್ರಹ್ಮಗ ಆಯುಷ್ಯ ಐತಿ, ಅವ್ ಸತ್ತಾನು ಅಂದ್ರ ದೇವ ಕಲ್ಪದೊಳಗೆ ಏನು ಇದ್ರಕ್ಕಿಲ್ಲ, ಅಲ್ಲಿಂದ ಬ್ರಹ್ಮ ಇದ್ದ ಅಂತಂದ್ರ ಕಲ್ಪ ಅದಾವ ಅಂದ್ರ ಈ ಸೃಷ್ಟಿ ಐತಿ. ಗುರುಗಳ ಇದನ್ನ ವಿಚಾರ ಮಾಡ್ರಿ. ಅವ ಹೇಳ್ತಾನ, ಮಂಜು ಅನ್ನ ಹೇಳಿದಲ್ಲ, ಏನ್ ಹೇಳಿದ? ನಿನ್ನ ದೇವಿಗೆ ಎಷ್ಟು ಕಲ್ಪಗಳದಾವು, ಎಷ್ಟು ಅಮಾಸಗಳಾದಾಗ ನಿನಗ ಒಬ್ಬೊಬ್ಬ ಹಾಕಿದ್ ಹೇಳು, ನಿನ್ನ ತಿಂಡಿದ್ರ ತಂದವ. ಇದೊಂದು ಮಾತಾಡ ಲಕ್ಷ್ಮಿ ಇದ್ದ, ಪಾರ್ವತಿ ಇದ್ದ, ಹಾಕಿದ್ದ, ಈಕಿದ್ದ. ಇದಕ್ಕೇನು ಗೊತ್ತಿಲ್ಲ. ಏನೇನು ಗೊತ್ತಿಲ್ಲ. ಕಣಿಕೆ ಶಿವಡ, ನನಗೆ ಹೇಳ್ತತ್ ಕೋತಾಂಬರಿ ಶಿವಡ ಬಿಟ್ರೆ ಬೇರೆ ಏನೋ ಗೊತ್ತಿಲ್ಲ ನಿನಗ. ಮತ್ತೊಬ್ಬ ಮಾತಾಡಿದಲ್ರಿ ಮಾಸ್ತರ್ ಯಾರವ? ಹಣ್ಣು ಇಲ್ಲದು ಗಿಡ ಅಲ್ಲ ಅಂತ. ಇವು ಮುಂದೆ ಏನು ಮಾತಾಡ್ತಾವಂತ ಇವಕ್ಕೆ ಸ್ಟೇ ಇಟ್ಕೊಂತ ಹೊಂಟೇನ. ಆ ಸ್ಟೇನ ಗೊತ್ತಾಗಲ್ದು. ಯಾಕಂದ್ರ ನಾ ಹಾಡುದರ ನಿನಗ ಅರ್ಥ ಆಗತ್ತಲ್ಲೋ, ಅದು ನನಗೆ ತಿಳಿವಲ್ಲ. ನನಗ ಇದಂತತಿ ಹಾಕೊಂಡ್ ಬಿದ್ದಲ್ಲ ಅಂತ. ಆ ಗಿಡ ಆ ಫಲ ಕೊಡ್ಲಿಕ್ಕೆ ಏನು ಫಲ? ಏನು ಫಲ? ಬಂದು ಕುಂತಾರಿಗೆ ನಾಳೆ ಇರ್ಲಿಕ್ಕಂದ್ರೆ ಏನು ಫಲ? ಏನು ಫಲ? ಅದಕ್ಕೆ ನಾ ಬಿದ್ದಾಗ ನಂದು ಪಕ್ಕ ನೋಡಂತ ಬಿದ್ದೆ. ನೀನು ಗೊತ್ತಾಗಲ್ದ. ನನಗೂ ಹಿಂಗ ಅಂದ್ಗಿಂದಾರ ಅಂತ ಹೇಳಿ ನಿನಗೆ ಬಿದ್ದು ತೋರ್ಸಿನಿ. ಯಾರಿಗೆ ಅಳಲ್ಯಾಕ್ಕ ನನ್ನ ಗಂಡ ಸಲ್ಲೋ ಪಕ್ಕ ಯಾರಿಗೆ ಅಳಲ್ಯವ್ವ ನನ್ನ ತಕ್ಕ
ಹುಡುಸ್ ಏನತ್ತು ಏನತ್ರಿ ಹುಡುಗ ಸಿಗಲಿಲ್ಲೋ ನನ್ನ ತಕ್ಕ ಯಾರಿಗೆ ಹೇಳಲಕ್ಕ ನನ್ನ ಗಂಡ ಗಂಡ ಸಲ್ಲ ಪಕ್ಕ ಹಂಗ ಮಾಡಲಕ್ಕ ಗಂಡ ಗಂಡ ಸಲ್ಲ ಪಕ್ಕ ನಾ ಯಾರಿಗೆ ಹೇಳಲ್ಯವ್ವ ನನ್ನ ಗಂಡ ಸಿಗಲಿಲ್ಲೋ ನನ್ನ ತಕ್ಕ ನಾ ಯಾರಿಗೆ ಹೇಳಲ್ಯವ್ವ ನನ್ನ ಗಂಡ ಸಿಗಲಿಲ್ಲೋ ನನ್ನ ತಕ್ಕ ಯಾರಿಗೆ ಹೇಳಲಕ್ಕ ನನ್ನ ಗಂಡ ಸಿಗಲಿಲ್ಲ ನನ್ನ ತಕ್ಕ ಹಂಗ ಮಾಡಲಕ್ಕ ನನ್ನ ಗಂಡ ಸಿಗಲಿಲ್ಲ ನನ್ನ ತಕ್ಕ ಹಾಡಿಗೆ ಹೇಳತ್ತಿನ ಕುಂತ ದೈವಕ್ಕ ಹಾಡಿ ಹೇಳತ್ತೇನ ಕುಂತ ದೈವಕ್ಕ ಪತಿರೋತ ಹೆಣ್ಣಿಂದು ಹೆಂಗೈತಿ ಬೆಳಕ ಪತಿವ್ರತ ಹೆಣ್ಣಿಂದು ಹೆಂಗೈತಿ ಬೆಳಕ ಪತಿರೋತ ಹೆಣ್ಣಿಂದು ಹೆಂಗೈತಿ ಬೆಳಕ ಹೆಂಗೈತಿ ಬೆಳಕ ಸುಳ್ಳ ಅಲ್ಲರಿ ಪುರಾಣ ಲೇಖ ಅಲ್ಲಾರ ಪುರಾಣ ಲೇಖ ಸುಳ್ಳ ಅಲ್ಲರಿ ಪುರಾಣ ಲೇಖ ಅಂದಾರ ಪುರಾಣ ಲೇಖ ಹಾಡಿ ಹೇಳುವೆ ಚ್ವಾಕ ಹಾಡಿ ಹೇಳುವೆ ಚ್ವಾಕ ಯಾರಿಗೆ ಹೇಳಲಕ್ಕ ನನ್ನ ಗಂಡ ಸಿಗಲಿಲ್ಲ ನನ್ನ ತಕ್ಕ ಯಾರಿಗೆ ಹೇಳಲಕ್ಕ ನನ್ನ ಗಂಡ ಗಂಡ ಸಲ್ಲ ಪಕ್ಕ ಏನಾಯ್ತು ತಮ್ಮ ಏನತ್ರಿಪ್ಪ ಇದಕ್ಕೆ ನಾ ಹಾಡೋದನ್ನ ತಿಳಿವಲ್ದ ಏನೇನು ಗೊತ್ತಾಗೋದಿಲ್ರಿ ಹೌದಿಲ್ಲ ಹೌದಲ್ರಿ ನೀ ಯಾರು ಏನು ಈಗ ಹೇಳನಕತ್ತ ನಾವು ಮಧ್ಯಾಹ್ನ ರಾತ್ರಿ ಬಾರಕ್ಕ ಅದಕ್ಕ ನಾ ಮೊದ್ಲಕ್ಕೇನ್ರಿ ಕಿವ್ಯಾಗ ಹಳ್ಳಿ ಇಟ್ಕೊಂಡ್ರು ಏನ್ ಹತ್ತಾಡಿ ಅನ್ನಿ ಘಮ ಘಮ ಅನ್ನಕ್ ಹಚ್ಕೊಂಡ್ ಬಂದಿರು ಅಂತ ಅದಕ್ಕ ನಾ ಯಾರಂತ ಹೇಳ್ತಾನೆ ಕೇಳ ಕೇಳ ಗಂಡ ಇದ್ದಾನ ಯವ್ವ ದೇಶದ ಕುಡುಕ ಇದ್ದನಕ್ಕೆ ದೇಶದ ಕುಡುಕ ಚೈನಿ ಮಾಡತಾನೋ ದಿನ ಒಂದು ತರಕ ಚೈನಿ ಮಾಡತನ ದಿನ ಒಂದು ಹೇ, ಚೈನಿ ಮಾಡ್ತಾನೋ ಯಕ್ಕ ದಿನ ಒಂದು ತರಕ ಚೈನಿ ಮಾಡತನ ದಿನ ಒಂದು ತಕ ಆ, ಹೆಂಡತಿ ಹೇಳ್ಯಾಳು ಆ ಕ್ಷಣಕ್ಕ ಹೇಳಾಳು ಆ ಕ್ಷಣಕ್ಕ ಹೆಂಡತಿ ಹೇಳ್ಯಾಳವಾಗ ಕ್ಷಣಕ್ಕ ಹೇಳಾಳು ಆ ಜನಕ ಆ, ಚಲೋ ಅಲ್ಲ ಈ ಸ್ವಾಕ ಚಲೋ ಅಲ್ಲ ಈ ಸ್ವಾಕ ನಾ ಯಾರಿಗೆ ಹೇಳಲೇಕ ನನ್ನ ಗಂಡ ಸಿಗಲಿಲ್ಲ ನನ್ನ ತಕ್ಕ ಹಂಗ ಮಾಡಲೇಕ ನನ್ನ ಗಂಡ ಗಂಡ ಸಲ್ಲ ಪಕ್ಕ ಹೆಂಡತಿಯ ರೂಪ ಯವನ ಪ್ರಾಯಕ ಹೆಂಡತಿಯ ರೂಪ ಯವನ ಪ್ರಾಯಕ ನಾಚಿಕಿಲ್ಲದ ಗಂಡ ತಿಳಿದೋ ತನ್ನ ಮನಕ ಚಿಕ್ಕಿಲ್ಲದ ಗಂಡ ತಿಳೋ ತನ್ನ ಮನಕ ನಾಚಿಕಿಲ್ಲದ ಗಂಡ ತಿಳಿದೋ ತನ್ನ ಮನಕ ಚಿಕ್ಕಿಲ್ಲದ ಗಂಡ ತಿಳೋ ಮನಕ ಆ, ಎಂತ ಬದಮಾಸ ಇವ ಇರಬೇಕ ಬದಮಾಸ ಇವ ಇರಬೇಕ ಎಂತ ಬದಮಾಸ ಇವ ಇರಬೇಕ ಬದಮಾಸ ಇವ ಇರಬೇಕ ಇದನ್ನ ಕತಿ ಕೇಳ್ರಿ ಇನ್ನು ಮುಂದಕ ಇದನ್ನ ಕತಿ ಕೇಳ್ರಿ ಇನ್ನು ಮುಂದಕ ಯಾರಿಗೆ ಹೇಳಲಕ್ಕ ನನ್ನ ಗಂಡ ಸಿಗಲಿಲ್ಲ ನನ್ನ ತಕ್ಕ ಹಂಗ ಮಾಡಲಕ್ಕ ನನ್ನ ಗಂಡ ಸಲ್ಲ ಪಕ್ಕ ಸ್ಕಂದ ಪುರಾಣದೊಳು ಬರೆದಿಟ್ರೋ ಲೇಖ ಪುರಾಣದೊಳು ಬರಬಿಟ್ರ ಲೇಖ ಗಂಡ ಹೇಳಿದ ಹೆಂಡತಿಗೆ ರಾತ್ರಿ ತಾಯಿ ಮಕ ಹೇಳ ಹೆಂಡತಿಗೆ ರಾತ್ರಿ
ಟೈಮಕ ಗಂಡ ಹೇಳಿದ ಹೆಂಡತಿಗೆ ರಾತ್ರಿ ಟೈಮಕ ಹೆಂಡತಿಗೆ ರಾತ್ರಿ ಟೈಮಕ ನೀನು ಸೂಳಿಗಾರಿಕೆ ಮಾಡಬೇಕ ಸುಳಿಗಾರಿಕೆ ಮಾಡಬೇಕ ನೀನು ಸೂಳಿಗಾರಿಕೆ ಮಾಡಬೇಕ ಸುಳಿಗಾರಿಕೆ ಮಾಡಬೇಕ ತಂದ ಕೊಡಬೇಕ ನನಗ ರೊಕ್ಕ ಚೈನಿಗೆ ಬೇಕ ನನಗ ರೊಕ್ಕ ಯಾರಿಗೆ ಹೇಳಲೆಕ್ಕ ನನ್ನ ಗಂಡ ಸಿಗಲಿಲ್ಲ ನನ್ನ ತಕ್ಕ ಹಂಗ ಮಾಡಲೆಕ್ಕ ನನ್ನ ಗಂಡ ಸ್ವಲ್ಪಕ್ಕ ಅದ್ರ ಸರಜೋಡಿ ಕಲಾವಂತರು ಬರೇ ಅಡ್ಡ ತಿಡ್ಡ ಮಾತಾಡ್ತಾರ. ಹೌದಲ್ರಿ. ನಾನ ಗುರುಗಳ ಕೇಳ್ರಿ ಕೆಂಪಟ್ಟಿ ಕೇದಾರ್ ಮಾಸ್ತರ, ಹಾ ನಾನು ಪ್ರಥಮಕ್ಕ ಬಂದು ಹೆಣ್ಣಿನಿಂದ ಹೆಣ್ಣು ಹುಟ್ಟಿತು ಅಂತ ಪದ ಹಾಡಿದ್ನಿ. ಆಕಿ ಸ್ತೋತ್ರನೂ ಮಾಡೀನಿ ನಾನು. ಹೌದು. ಅದು ಮೈ ಚರ್ಮದಿಂದ ಪಾರ್ವತಾದೇವಿಯ ಮೈ ಚರ್ಮದಿಂದ ಕೌಶಿಕಿಯನ್ನು ಹೆಣ್ಣು ಮಗಳು ಹುಟ್ಟಿ ಬಂದಳು. ಆಕಿ ಮಾತಂಗಿ ಅವತಾರವನ್ನ ಭೂಲೋಕದಾಗ ತೋರಿಸಿದಳು. ಆಕಿದು ಅಜರಾಮರವಾಗಿ ಕೀರ್ತಿ ಉಳ್ದತಿ. ಹಂತಾಕಿ ಸೇವಾನ ಇರ್ಲಿ ಇರ್ಲಿ ಶಾಂತಿಯಿಂದ ಇರ್ಲಿ, ಹಂತಾಕಿ ಸೇವನ ನಾವು ಮಾಡಾಕ ಬಂದೆವು. ಇದ್ರಾಗ ನಿಮ್ಮ ಅಪ್ಪನ ಕೂನು ಇಲ್ಲ ಅಂತ ಹೇಳಿದ್ವಿ ನಾವು. ಹೌದ್ರಿ. ಅದಕ್ಕ ಆತ ಏನ ಕೇಳ್ತಾನ, ಆ ಚರ್ಮ ಯಾಕೆ ಹರಿದೋಗದಿ, ನೀ ಯಾಕೆ ಅಲ್ಲಿ ಹಾದಿ, ನೀ ಯಾಕೆ ಇಲ್ಲಿ ಬಂದಿ ಅಂತ ಕೇಳ್ತಾನ. ಆ ಚರ್ಮ ಹರ್ಕೊಳಕ್ ಏನ್ ನಿಂದ ಕಾರಣ ಇತ್ತು? ನನ್ನ ಕಾರಣ ಅಂತಲ್ಲಿ ಕೇಳ್ತೀವ. ಅದ್ರಾಗ ಏನಾರ ಗಂಡಿನ ಕೂನ ಐತನ ಅದನ್ನ ಕೇಳ. ಅದನ್ನ ಕೇಳ. ಹೌದಿಲ್ಲ? ಹೌದಲ್ರಿ. ಇದು ಒಂದು ನಿನಗಷ್ಟೇ. ಚರ್ಮ ಅಂದ್ರ ಹೆಣ್ಣ. ಹೌದ್. ರಕ್ತ ಮಾಂಸ ಮಜ್ಜೆಗಳು, ರಕ್ತ ಮಾಂಸ ಚರ್ಮಗಳು ಏನದಾವಲ್ಲ, ಈ ಶರೀರದೊಳಗ ಹೆಣ್ಣಿನ ಅಂಶ ಐತಿ. ಅದ್ರಾಗ ನಿನ್ನ ಬಿಡೆ ಇಲ್ಲ, ಅದರಿಂದ ನಾನು ಹುಟ್ಸೇನಿ ಅಂತ ಹೇಳಿ ನಾನು ನಿನಗ. ಹೌದಾ? ಮತ್ತ ನೀನು ಬಂದು ಏನು ಸ್ತೋತ್ರ ಮಾಡಿದಿ? ಮಹಾದೇವರ ಮುಖದಿಂದ ಗಣಪತಿ ಹುಟ್ಟಿದ, ಅವನಿಂದ ವಿಘ್ನಗಳು ನಿವಾರಣೆ ಆದವು, ಎಲ್ಲಾ ದೇವನ ದೇವತೆಗಳು ಸ್ತೋತ್ರ ಮಾಡಿದ್ರು. ಹೌದು. ಹೌದಲ್ರಿ? ನಿನಗ ನಾ ಏನು ಸ್ಟೇ ಇಟ್ನಿ, ಮಹಾದೇವರ ಮುಖ ಅಂದ್ರೆ ಇಲ್ಲಿ ತೊಗಲೈತಿ, ಆ ತೊಗಲಿನಿಂದ ಗಣಪತಿ ಹುಟ್ಟ್ಯಾನ, ಅಲ್ಲಿ ನನ್ನ ಅಂಶ ಐತಿ, ನಿನ್ನ ಗಣಪತಿ ಸುಳ್ಳ ಅಂತ ಹೇಳಿದಿನ. ಅದಕ್ಕೆ ಸ್ಟೇಟ್ ಅಂದ್ರೆ ಇದಕ್ಕೆ ಸ್ಟೇನು ಗೊತ್ತಾಗೋದು, ಸ್ಟಾನು ಗೊತ್ತಾಗೋದು, ಕೇನು ಗೊತ್ತಾಗೋದು. ದೇವಾನ ದೇವತೆಗಳು ಅಂತ ಮಾತಾಡಿದಿ. ಅದರಲ್ಲಿ 33 ಕೋಟಿ ದೇವತೆಗಳಿಗೆ ಹೆಂಗಸರು ಅದರ ಗಂಡಸರು ಅದರ, ಮತ್ತ ಅವ್ರನ್ನ ಕರ್ಕೊಂಡಿ ಅಂತ ಕೇಳಿನ್ಯ. ಅದಕ್ಕೂ ಆಮೇಲೆ ವಿಘ್ನಗಳನ್ನ ನಿವಾರಣೆ ಮಾಡ್ಯಾನ ಅವ ಗಣಪತಿ ಅಂದಿ. ಯಾವ್ಯಾವ ವಿಘ್ನಗಳನ್ನ ನಿವಾರಣೆ ಮಾಡಿ ತೋರ್ಸತ್ ಹೇಳಿನ್ಯ. ಅದು ಇಲ್ಲ. ಏನಪ್ಪಾ ಮಾಸ್ತರ ನೀನ್ ಹಿಂಗ ಮಾತಾಡ್ದ? ಆಮೇಲೆ ಘರ್ಷಣೆ ಕೇಳ್ತೀರಿ, ನಿಮ್ಮ ಘರ್ಷಣೆ ಸಂಬಂಧ ಇಲ್ಲ, ಸೂತ್ರ ಇಲ್ಲ. ನೀವು ಕಮಿಟಿ ಅವ್ರು ಹೇಳ್ರಿ, ಇವು ಘರ್ಷಣೆ ನಮಗ್ ಒಪ್ಪಿಗೆ ಅದಾವ್ರಿ, ಇವು ಬರಾಬರಿ ಅದಾವ್ರಿ ಅನ್ನೋದು ನೀವು ಹೇಳ್ರಿ ನಮಗ. ಅವನು ಒಡ್ಯ ಅಲ್ರಿ, ಯಾವ ಬಂದ ಎಲ್ಲಿ ಹೋದ ಏನು ತಗೊಂಡ ಅಂದ್ರ ಅದು ಘರ್ಷಣೆ, ಅದು ಪರ್ಸನೆ. ಅದು ನೀವು ಕೇಳು ಘರ್ಷಣೆಗಳು ಅಂತವ್ ಅದಾವ್. ಹೌದಲ್ರಿ. ನಾ ಕೇಳಿನಿ ನಿನಗ ಕಾಗಿಗಳು 12 ದಿನದ, ಈಗ ಸದ್ಯ ಎಲ್ಲರೂ ಇಡ್ತಾರ ಕೂಳ್ ತಿಂತಾವ. 12 ದಿನದ ಅನ್ನ ಯಾವ ಕಾಗಿಗಳು ತಿಂದಾವ ಅವ್ರು ಯಾರು? ಅವ್ರೇನ್ ಗಂಡಸರು ಹೆಂಗಸರು ಕಾಗಿಗಳು? ಅವ್ ಸತ್ತಾವ ಯಾರ ಅಂತ ಕೇಳಿದ್ನ. ಇವು ಬರೀ ಜನರುಡಿ ಒಳಗೆ ಏನಂತಾರ, ಕಾಗಿ ಗಿರತನ ಕೊಟ್ರೆ ಕಚೇರಲ್ಲ ಹೇಲ್ ಮಾಡಿರ್ತೈತಿ. ನಿಮ್ಮಂತ ಕಾಗಿಗಳು ಕೂಡಿ ಹೇಲ್ ಮಾಡಾಕ್ತಾವ. ನೀನೇನ್ ಮಾಡಿದಿ? ಈಗ 2ನೇ ಪಾಳ್ಯದ ಘರ್ಷಣೆ ಏನ್ರಿ ಸರ್? ಅದು ಅವ್ರದ್ದು ಘರ್ಷಣೆ ಏನ್ರಿ ಅವ್ರದ್ದು? ಅದು ಮನಸ್ಸಿನ್ಯಾಗ ಏನೋ ಮಾಡಿದಳು, ಆಕೆ ಮಾಡಿದಾಕ ಯಾರು, ನುಂಗಿದಾವ ಯಾರ ಅಂತ ಕೇಳಿದ್ರು ಅವರು. ಮತ್ತ ಅದ್ರಾಗ ಹೆಸರು ಎಲ್ಲೈತ್ರಿ? ಅವ್ರು ಕೊಟ್ಟ ಪುರಾಣದಾಗ ಅವ್ರದ ನೋಡ್ಕೋರಿ ನೀವು. ನಾವು ನಿಮಗ ನಾವು ಆರ್ಡರ್ ಮಾಡತ್ತಿಲ್ಲ, ಆದೇಶ ಮಾಡಕತ್ತಿಲ್ಲ. ಹೌದೇನಲ್ಲ? ಯಾವಾಕಿ ನುಂಗ್ಯಾಳು, ಯಾವ ನುಂಗಿದಾವ ಯಾರ ಅಂತ ಕೇಳಿದ್ರು ಅವ್ರು. ಯಾರು ಹೊತ್ತಕ್ಕೆ ಪರಪುರುಷ ಅಂತ ಬಂದೈತಿ. ಪರಪುರುಷ ಅಂದ್ರೆ ಏನ್ರಿ? ಹೆಸರೈತೇನಿಲ್ಲ. ನಾ ಏನ್ ಕೊಟ್ನಿ? ಪಾರ್ವತಾದೇವಿ ಶಂಭುನು ನುಂಗ್ಯಾಳ ಅಂತ ಕೊಟ್ಟಿದ್ವಿ. ಗುರುಗಳ ಪರಪುರುಷ ಅಂದ್ರೆ ಬ್ಯಾರೆದಾವ, ಬ್ಯಾರೆದಾವ ಅಂದ್ರೆ ಯಾರವ? ಏನ ಪರಪುರುಷ ಪುರುಷ ಅಂತ ಗಂಡಸೂರಿ. ಗುರುಗಳ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಈ ತರದ ಘರ್ಷಣೆಗಳು ನೀವು ಮಾಡಬೇಡ್ರಿ. ಅದಕ್ಕೆ ನನ್ನದೊಂದು ವಿನಂತಿ, ಘರ್ಷಣೆ ಹೊಡೆದ್ರೆ ನಮ್ ಕೈಯಾಗಿನ ಬಳಿ ಹೊಡಿದಿಲ್ಲ. ನಿಮಗ ಘರ್ಷಣೆ ಮಾಡಕಾರ ಚಂದಾಗಿ ಯಾರ. ಈಗ ಇನ್ನೂ ಒಂದು ಘರ್ಷಣೆ ಕೇಳ್ತಾನೆ ನಿಮಗ, ಹೆಸರಿಟ್ಟ ಕೇಳ್ತಾನೆ. ಕೇಳ್ತಾನೆ, ಬೇಕಾದ್ರೆ ನೀವು ಹೊಡ್ರಿ. ನನಗೆ ಸಂತೋಷ ಆಯ್ತು. ಹೊಡೆದಾರ ನಮ್ಮ ರಾಮಚಂದ್ರ ಗುರುಗಳ ಕೇಳ್ತಾನ.
ಪರಪುರುಷನ ಶಾನೆ ಅದಾನ್ರಿ. ಒಬ್ಬಾಕಿ ಪತಿರತೆ ನುಂಗಿಳ ಅಂತ ಅವ ಪರಪುರುಷ ಅವನ ಹೆಸರು ಅದು. ಆಕಿ ಯಾವಾಕಿ ನುಂಗಿಳಕಿ ಆಕಿ ಹೆಸರು ಐತಿ ಆದ್ರಾಗ ಘರ್ಷಣೆ ಏ, ಬಾಳ ಚಂದ ಅದಾರಿ ಮುಖ ನೋಡ್ರಿ ಅವಂದು. ಗುರುಗಳ ಟಚ್ಚಿಗೆ ಟಚ್ ಇರ್ಬೇಕ, ಏನು ನಿಮ್ ಎದಕ್ ಹಾಡಿಕೆ ಮಾತಿಗೆ ಮಾತಿರ್ಬೇಕ. ನಿನ್ನ ಘರ್ಷಣೆ ಸುಳ್ಳದ. ಮಾತಾಡ್ರಿ ಹೆಂಗಿರ್ಬೇಕು, ಹಾ. ಘರ್ಷಣೆ ಕೇಳಿರಿ ಹೆಂಗಿರ್ಬೇಕು, ಅದಕ್ಕ- ಘರ್ಷಣೆ ಮಾತಾಡ್ರಿ ಹೆಂಗಿರ್ಬೇಕು, ಹಾಡುಗಳ ಹಾಡಿರಿ ಹೆಂಗಿರ್ಬೇಕು. ಇನ್ನೊಂದು ಘರ್ಷಣೆ ರೀ. ಮತ್ ಹೇಳ್ತದ ನೋಡಿ 9 ವರ್ಷ ಆತ್ ನಾ ಹಾಡಕೈತಿ ಅಂತ ನೀ ಅಂತಿ. ಆ ಮಂಜು ಏನಂತಾನ 7 ವರ್ಷ ಆತ ಹಾಡಕೈತಿ ಅಂತ ಬಂದತಿ. ಕಟ್ಟಿ ಅನ್ಸ್ಕತಿ ಮೆಟ್ಕಾಟಿ ಅನ್ಸಾಕತ್ತ. ಅವೆಲ್ಲ ಒಣ ಮಾತುಗಳನ್ನ ಬಿಡ್ರಿ, ಏನ್ ವಿಷಯ ಐತಿ ಅದನ್ನ ಮಾತಾಡ್ರಿ. ಅಂದ್ರ 5 ಕೇಳು. ಇನ್ನೊಂದು ಘರ್ಷಣೆ ಚಿತ್ರಗುಪ್ತ ಬರ್ಕೋರಿ ಸರ್ ಇದನ್ನ ನೀವು. ಬರ್ಕೊ. ನಾನು ಅವ್ರು ಒಡಿಯಲಿ ನನ್ನ ಘರ್ಷಣೆ, ಹೊಡೀಲಿ. ಆದ್ರೆ ಹೆಸರಿಟ್ಟು ನೇರವಾಗಿ ಅವ್ರನ್ನ ಕೇಳ್ಬೇಕು ಕೇಳ್ಬೇಕಾ? ಘರ್ಷಣೆನ. ಅವ್ರ ಇರ್ಬೇಕಾದ್ರಾಗ ಚಿತ್ರಗುಪ್ತ ರಾಜ್ಯಭಾರವನ್ನ ಮಾಡ್ಯಾನ, ಹೌದಾ? ಚಿತ್ರಗುಪ್ತನ ತಂದೆ ತಾಯಿಗಳು ಯಾರು? ಎಷ್ಟನೇ ಶತಮಾನದಾಗ ಅವ ರಾಜ್ಯ ಆಳ್ಯಾನು. ಆಳ್ಯಾನು. ಯಪ್ಪ ಗುರುವೇ ನಿನ್ನ ಕಾಲಾರ ಕೊಡು ನನಗ. ಇದ್ರ ಕಾಲಿ ಗುರುಕೈತೈತಿ. ಅದನ್ನ ನಮಸ್ಕಾರ ಮಾಡಂಗಿಲ್ಲ. ಅದನ್ನ ಮಾಡಂಗಿಲ್ಲ. ಘರ್ಷಣೆ- ಯಾಕಂದ್ರೆ ಹುರುಕೈತೈತಿ ಅಂತ ತಪ್ಪು ತಿಳ್ಕೊಬೇಡ್ರಿ. ನನಗೆ ಗೊತ್ತಾಗೈತಿ 9 ಮಾನಸ್ ಮಂದಿ ಪುತ್ರ ಹುಟ್ಟಾರ ಅಂತೇಳಿ ಯಾರು ಮಂಜು ಪದ ಹಾಡಿದ. ಅದಕ್ಕ 9 ಮಂದಿ ನೀವ ನಿಮ್ಮ ಅಪ್ಪ ಹುಟ್ರಿ. ನಿಮ್ಮ ಅಪ್ಪನ ಓದ್ಸಕ್ ಹುಟ್ಟಿದ್ರಿ ಹೇಳ್ರಿ ಅಂದ್ರ ನಿಮ್ಮ ಅಪ್ಪಾರು ನಮ್ಮ ಅಪ್ಪಾರು ಅರ್ಗಿದಾರದ್ರಿ ಮತ್ತ ನಿಮ್ಗೇನು ಅನ್ನಬಾರ್ದು ಅಂತ ನನಗೆ ಇದನ್ನ ತೊಂಬರಾತ. ಅದಕ್ಕೆ ಈಗ ಒಂದು ಘರ್ಷಣೆ ಮಾಡ್ರಿ ನೀವು. ಅದು ಘರ್ಷಣೆಕ್ಕೂ ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಏನಿಲ್ಲ. ಅವ್ರು ಯಾರಂತೂ ಇಲ್ಲ. ಅದನ್ನ ಹುಡುಕುದರ ಹೆಂಗದು ಘರ್ಷಣೆ. ಕೇಳಾಕ ಕಲ್ಕೋ. ನೀವು ಘರ್ಷಣೆಗಳನ್ನ ಹೊಡಿರಿ, ನನಗ ಸಂತೋಷ ಐತಿ. ಆದ್ರ ಮಂದಿಗೆ ಗೊತ್ತಾಗುವಂಗ ಘರ್ಷಣೆ. ಹಾ ಇದು ಇದು ನಿಂದಿದ. ಇನ್ನ ಮಂಜುಗ್ ಬರುನು. ಹಾ ಮಂಜು ಏನಂತಾನ? ಮಂಜುಗೆ ಏನೇನು ಗೊತ್ತಿಲ್ಲ ಪಾಪ ಅದಕ್ಕೆ ಹಾಡೋದು ಅಂತ ಗೊತ್ತೈತಿ. ನಾ ಏನ್ ಕೇಳಿನಿ ಯಾಕೆ ಮಾತಾಡ್ತೀಯೋ ನೀನು? ನೀ ನಿನಗೆ ಹಾಡೋ ಮರ ಅವ್ ಮಾತಾಡ್ತಾನ. ನಿನಗೆ ಏನ್ ಯಾಕಂದ್ರ ನಿನಗ್ ಗೊತ್ತಿದ್ರು ಮಾತಾಡ. ನಿನಗೆ ಗೊತ್ತೇ ಇಲ್ಲ ಅದಕ್ಕ. ಸರ ಹೆಣ್ಣಿನಿಂದ ಹೆಣ್ಣು ಹುಟ್ಟಿ ಬಂತು, ಆಕಿ ಸೇವಾ ಮಾಡಿವು, ಸ್ತೋತ್ರ ಮಾಡಿವಂತ ನಾವು ಹಾಡಿದೆವು. ನಿಮ್ಮ ಮಾದೇವ್ರ ಮುಖದಿಂದ ಗಣಪತಿ ಹುಟ್ಟಿದ್ದು ಸುಳ್ಳು ಅಂತ ಹೇಳಿನ್ಯ. ಅಲ್ಲಿ ನನ್ನ ಅಂಶ ಕರ್ಕೊಂಡಿ ಅಂತ ಹೇಳಿನ್ಯ. ಅದಕ್ಕೂ ಅಷ್ಟೇ ಮಾತಾಡ್ಲಿಲ್ಲ. ಅದ ಅಲ್ಲ ಅಂತ ಹೇಳಿ ಆಮೇಲೆ 2ನೇ ಸಂಧಿಗೆ ಬಂದ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಗಾಳಿ ಇಲ್ಲ, ಬೆಳಕಿಲ್ಲ, ಪ್ರಕೃತಿ ಇದ್ದಳು ಅಂತ ಹೇಳಿನ್ಯ. ನೀ ಯಾವಾಕಿನೂ ಇಟ್ಟೇ ಇಲ್ಲತ್ತ ನಾವು ನನಗ. ನೀವಾರ ಹೇಳ್ರಿ ಅವಾಗ ಯಾರನ್ನ ಇಟ್ಟಾರತ್ತ. ಆಮೇಲೆ ಸತ್ವರಜ ತಮಗಳಿಂದ ಪ್ರಕೃತಿ ದೇವಿ ಸೃಷ್ಟಿ ಮಾಡಿದಳು, ಜಗತ್ತನ್ನೆಲ್ಲ ಸಂಹಾರ ಮಾಡಿದಳು. ಕಣ್ಣಿಗೆ ಕಾಣುದು ಹೆಣ್ಣ, ಕಿವಿಗೆ ಕೇಳುದು ಹೆಣ್ಣ. 7 ಭಾಗ ಆಗಿ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ಕೊಂಡ್ಲು ತಾಯಿ ಅಂತ ನಾ ಹೇಳಿದ್ನ್ಯ. ಇಲ್ಲಿಗೆ ಸೃಷ್ಟಿ ಚಾಲು ಆತ ಮಂಜಣ್ಣ. ಮುತ್ತನ್ ಸರ ಕೇಳ್ಲಿ, ಕೇಳ್ರಿ. ನೀನು 9 ವರ್ಷದಿಂದ ಹಾಡಕತ್ತಿ ಹಿಂಗನ ಆಡುದ ಅಂದ ನನಗೆ. ಅಲ್ಲಿ 7 ವರ್ಷ ಪ್ರಥಮಕ್ಕ ಬಂದು ಸೃಷ್ಟಿ ಹೊಂಟಲ್ಲಿ ನಂದ. ಯಾವಾಕಿದ್ದಳು, ಯಾರ ಸ್ತೋತ್ರ ಮಾಡೀನಿ, ಸೃಷ್ಟಿ ಏನೇನು ಮಾಡೀನಿ, ವಜ್ರ ವೈಡೂರ್ಯಗಳು, ಮುತ್ತು ರತ್ನಗಳು, ಎಲ್ಲ ಪುಸ್ತಕಗಳು, ಪುರಾಣಗಳು, ವೇದಗಳು, ಒಂದು ಹುಲ್ಲು ಕಡ್ಡಿ ಮೊದಲಾಗಿ ತಾಯಿಯಿಂದ ಹುಟ್ಟಿ ಬಂದಂತ ಪದ ಹಾಡಿನ್ಯ. ಇದೇನಂತೈತಿ ಯಾಸ್ ಅಂತೇಳಿ ಪುರಾಣದಾಗ ಅಪ್ಪೆ ಅಪ್ಪೆ ಏನಪ್ಪಾ ಹಿಂಗ ನೀ ಮಾತಾಡುದು? ಜೋಗಾಪಿ ತಾಯಿಲಿಂದ ಸೃಷ್ಟಿ ತಯಾರಾತಲ್ಲಿ. ತಿಳ್ಕೊಬೇಕ. ಇವ್ರು ಏನ್ ಹಾಡಿದ್ರು, ಇವ್ರು ನಾ ಏನ್ ಹಾಡಿನಿ, ನಾ ಏನ್ ಮಾತಾಡಿನಿ, ಅವ್ರು ಏನ್ ಮಾತಾಡ್ರು ಅದ್ರ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಿನಗ ಅರ್ಥ ಆಗತ್ತಾವಲ್ಲೋ ನನಗ್ ಗೊತ್ತಿಲ್ಲ. ಇದು ನಾನು ಬಡ್ಡಿಗಿಂದನ ಬರಾಕತ್ತೇನೆ. ಒಂದು ಮೆಟ್ಟ ಹಿಡ್ಕೊಂಡು, ಒಂದು ಮೆಟ್ಲ ಹಿಡ್ಕೊಂಡು ಬರಾಕತ್ತೇನ. ಇವು ಮೆಟ್ಲಿಲ್ಲ ಏನಿಲ್ಲ, ಮಂಜಾನಂಗ ಅಲಕ್ ಗಿಡ ಚೊಕೊಂತ ಹೊಂಟ್ಬಿಟ್ಟಾವ ಇದ್ರಿ. ಇನ್ನ ಬ್ರಹ್ಮನಿಂದ ಸೃಷ್ಟಿ ಆತಂತ ಹೇಳಿದವ. ಬ್ರಹ್ಮಗ ಕಲ್ಪಗಳದಾವ, ಅಮಾಶಿಗಳದಾವ, ಅವಾಗ ಆಯುಷ್ಯ ಅದಾವಪ್ಪ. ಅವ್ ಮಾಡಿದ ಸೃಷ್ಟಿ ಸುಳ್ಳ. ಹೌದು. ಏನು ಇಲ್ಲದಾಗ ನಿನ್ನ ಬಾಯಿಲೆ ನೀನ ಹೇಳಿದಿ. ಒಬ್ಬೊಬ್ಬ ಬ್ರಹ್ಮಗೆ ಇಷ್ಟಿಷ್ಟು ಅಮಾಶಿ ಅದಾವು, ಅವ ಇಷ್ಟಿಷ್ಟು ಯುಗಗಳಾಗನ ಒಬ್ಬ ಬ್ರಹ್ಮ ಮುಗಿತಾನವ. ಹೌದು. 14 ಮನ್ವಂತರಗಳು, 14 ಮನಗಳು, 14 ಬ್ರಹ್ಮಗಳು, ಅವರಿಗೆ ಆಯುಷ್ಯಗಳದಾವ. ಆಯುಷ್ಯ ನೀ ಬ್ರಹ್ಮನಿಂದ ಸೃಷ್ಟಿ ಮಾಡಿದಿ, ಮತ್ತ ಆ ಬ್ರಹ್ಮಗ ಆಯುಷ್ಯ ಐತಿ ಇಲ್ರಿ. ಅವ್ ಮಾಡಿದ ಸೃಷ್ಟಿ ಸುಳ್ಳ. ಅವ್ ಸತ್ತು ಹೋಗ್ಯಾನ. ಅವ್ ಮುಗಿದ ಮ್ಯಾಗ ಮತ್ತೊಬ್ಬ ಬಂದಾನ ಬ್ರಹ್ಮ. ಪಂಚಮುಖದ ಬ್ರಹ್ಮ, ಚತುರ್ಮುಖದ ಬ್ರಹ್ಮ, ದಕ್ಷ ಬ್ರಹ್ಮ, ಸ್ವಯಂಭೂ ಬ್ರಹ್ಮ, ದಕ್ಷ ಬ್ರಹ್ಮ, ಯಜ್ಞ ಬ್ರಹ್ಮ. ಇಂಥವ್ರ ಬ್ರಹ್ಮಗಳು ಸಾಕಷ್ಟು ಮಂದಿನ ಸೃಷ್ಟಿ ಮಾಡಿಬಿಟ್ಟಾನ ಅವ ಭಗವಂತ. ನೀ ಮಾಡಿದ ಸೃಷ್ಟಿ ಸುಳ್ಳ. ನಿನ್ನ ಬ್ರಹ್ಮಗ ಸೃಷ್ಟಿ ಮಾಡಕ್ಕಾಗಿಲ್ಲ. ನನ್ನ ತಾಯಿ ಅಂತಲ್ಲಿ ಬಂದ ಸ್ತೋತ್ರ ಮಾಡಿದ. ಅವಾಗ ನಿನಗ ಸೃಷ್ಟಿ ಮಾಡುವ ಅಧಿಕಾರವನ್ನ ತಥಾಸ್ತು ಅಂತ ಕೊಟ್ಟಾಳ ನನ್ನ ಅವ್ವ ಅಂತ ಹೇಳಿನ್ಯ. ಇದೊಟ್ಟು ಕಲ್ಪದೊಳಗರಿ. ಇದು ತಮ್ಮ. ಕಲ್ಪದ ಆಚೆ ಕಡೆ ಇದ್ರಿ ಹೇಳ. ನೀನು ಅದನ್ನ ಬಿಟ್ಟಿ ಮತ್ತು ಬ್ರಹ್ಮನಿಂದನ ಸೃಷ್ಟಿ ಮಾಡ್ತಿ. ಅಂದ್ರೆ
ಇದು ನಿಂದ ಧರ್ಮ, ಇದು ಸೃಷ್ಟಿ ಮಾಡು ಧರ್ಮ. ಅಲ್ಲ ಮೊದ್ಲ ಹೇಳೇನ್ರಿ ನಾ, ಇವು ಆಳುಗಳ ಇವು ಏನ್ ಮಾಡಿದ ಬಾಳೆ ಹಾಳ. ಯಾಕೆ ಇವಕ್ಕ ಮಧ್ಯಮ ಅನ್ನೋದು ಗೊತ್ತಿಲ್ಲ, ಉತ್ತಮ ಅನ್ನೋದು ಗೊತ್ತಿಲ್ಲ. ಇವು ಪುರಾಣ ಕೊಡ್ಸಿಲ್ಲ, ಪುರಾಣ ಓದಿಲ್ಲ, ಅದ್ರ ಬಗ್ಗೆ ಜ್ಞಾನ ಇಲ್ಲ. ಅಧಮ ಮಧ್ಯಮ ಉತ್ತಮ ಅಂತಕ್ಕಂಥದ್ದು ಯಾಕೆ ಮಾಡ್ಯಾರ? ಸತ್ವ ರಜ ತಮ ಗುಣಗಳನ್ನ ನಾನು ಹಾಡಿ ಹಾದ್ನಿ. ಸತ್ವ ರಜ ತಮ ಗುಣಗಳಿಂದ ಸೃಷ್ಟಿ ಮಾಡಿದಳು ನನ್ನ ಅವ್ವ ಇದನ್ನೆಲ್ಲ ಅಂತ ಹೇಳಿನ. ಅಲ್ಲಿಗೆ ಸೃಷ್ಟಿ ಹೊಂಡ್ತದು. ಈಗ ರಾತ್ರಿ ಟೈಮಿಗೆ ಬಂದತಿ, ಇನ್ನು ರಕ್ಷಣೆ ಕಾರ್ಯ ಮಾಡ್ಬೇಕಾಗೈತ್ ನಾವು. ಅಲ್ಲೇ ನಿಮ್ಮ ನಮ್ಮ ಅಪ್ಪ ಇದ್ದಂತ ಒಂದು ಪುರಾಣ ನಗರ ತಂದು ಕೊಡ, ನಮ್ಮನ್ನು ಸ್ಟೇ ತೊಂಬ ಬೆಂಗಳೂರಿಗೆ ಹೋಗಿ. ದಯವಿಟ್ಟು ನೀ ಹಾಡುದು ತಪ್ಪೈತತ್ ಹೇಳ್ಬೇಕಾರೆ ನನ್ನ ಮುಂಗ ಹಿಡಿದು ಕೇಳ. ಹೌದಪ್ಪ ನನ್ ತಪ್ಪೈತಿ, ನಾ ಮತ್ ಹಾಡ್ತಾನೆ ಬ್ಯಾರೆದಂತ ಕೇಳ್ತಾನ. ಆದ್ರ ನೀನ್ ಏನ್ ಮಾತಾಡ್ತಿತ್ತಮ್ಮ ನೀನು? ಮುದ್ದು ಸರ್ ಸ್ಟೇ ತರುದಾಗ ಗೊತ್ತಿಲ್ಲ ಇವಕ್ಕ. ತಮ್ಮ ಇಂಥವೆಲ್ಲ ಬಾಳ ಹಾಡಿ ಮಾತಾಡಿ ಜಿಗದಾಡಿ ನಿಮ್ಮಂತವ್ರು ಮಾತಾಡೋದನ್ನೆಲ್ಲ ಕೇಳಿ ಮುಗಿಸ್ಬಿಟ್ಟೆವು. ಇವು ಆ ಪುರಾಣದಾಗಿದ್ರು ತಂದು ನಾವೇನು ಕೇಳಿದೀವು ಮುದ್ದು ಸರ. ನಾನು ಹುಟ್ಟಂತ ಸೀರಿಗೆ ಎತ್ತು ನೀರಿಗೆ ನಾವು ಅವನಿಗೆ ಹೇಳ್ತೇವಂತ ನಾವ್ ಅಂದೇವೆ. ಅದನ್ನ ಘರ್ಷಣೆ ಮಾಡ್ಯಾನ. ಮತ್ತ ನಿಮ್ಮ ಅಪ್ಪ ಹುಟ್ಟಂತ ಗೋತ್ರಕ್ಕ ಎಷ್ಟು ಲಕ್ಷ ವರ್ಷಗಳು ಶೂನ್ಯದೊಳಗದಾಳಂತ ನಾ ಕೊಡ್ತಾನ. ನಿಮ್ಮ ಪರಮಾತ್ಮ ಅಥವಾ ನಿಮ್ಮ ಬ್ರಹ್ಮ, ನೀವು ಯಾರು ಇಡ್ತೀರಿ ಇಡ್ರಿ, ಹೇಳ್ರಿ ಯಾವ ಯುಗದೊಳಗ ಯಾವ ಕಲ್ಪದೊಳಗ ಎಷ್ಟು ವರ್ಷ ಅವ ಶೂನ್ಯದೊಳಗ ಇದ್ದ ಅನ್ನುವಂಥದ್ದು ತಗೊಂಬಂದು ಕೊಟ್ರ, ಓಯ್ ಜಮಿಗಿ ಮಾಮ, ಓಯ್ ಪಿಯ, ಇವತ್ತಿಗೆ ಹೆಣ್ಣ ಹಾಡುದಿಲ್ಲ ಹೋಗೋ ಐತೆನ? ಕೇಳ್ರಿ ಇಲ್ಲಿ ಒಂದು ಮಾತ. ಅವ್ಯಕ್ತ ರೂಪಿಣಿಯು ಪ್ರಕೃತಿಯೂ ಆದ ಮಾಯೆಯು ಸಂತೋಷದಿಂದ ಆ ಸಮಸ್ತ ಜಲವನ್ನ ಪಾನ ಮಾಡಿ ತಾನು ಮಹಾಕಾಲಿಯಾಗಿ ಅಂಧಕಾರದಂತಿರುವ ಕಪ್ಪು ಬಣ್ಣದ ರೂಪವನ್ನು ಧರಿಸಿದಳು. ಅಂಧಕಾರದ ಕಪ್ಪು ಬಣ್ಣ. ಆ ಮಹಾಕಾಲಿಯು ಘೋರವಾದ ಪ್ರಾಕೃತ ಪ್ರಳಯದಲ್ಲಿ ತಾನು ಒಬ್ಬಳೇ ಉಳಿದಳು. ಈ ಬಗೆಯಾಗಿ ಅದು 3 ಕೋಟಿ ಚತುರ್ಯುಗಗಳು ಕಳೆದ ನಂತರ ನಡೆಯತಕ್ಕ ಭಯಂಕರವಾಗಿರ್ತಕ್ಕಂಥ ಪ್ರಳಯ. ಇಂಥ ಪ್ರಳಯದಲ್ಲಿ 60 ಲಕ್ಷ ವರ್ಷ ಪರಿಮಿತವಾದ ಕಾಲ ಕಳೆದು ಹೋಯಿತು. ಆಗ ಪ್ರಕೃತಿಯು ಮಂಗಳಕರಳು, ನಿತ್ಯ ಶುದ್ಧಳು, ನಾಶರಹಿತಳು ಆದ ಆ ದೇವಿಯು ಸ್ವ ಇಚ್ಛೆಯಿಂದ ಅತ್ಯುತ್ತಮವಾದ ಗೌರವರನ್ನ 5 ಮುಖಗಳು, 10 ತೋಳುಗಳು, 3 ಕಣ್ಣುಗಳು ಉಳ್ಳುವುದಾಗಿ ತನ್ನ ಸ್ವರೂಪವನ್ನ ಧರಿಸಿದಳು. ಹೌದ್ರಿ, ಅಂಧಕಾರ ಕತ್ತಲಾಗಿ ಹೋಯ್ತು, ಅಲ್ಲಿ ಯಾವುದು ಇಲ್ಲ. ಇಲ್ಲಿ ಹಿಂದಿನ ಪೇಜ್ನಿಂದ ಓದ್ಕೊತ ಬಂದ್ರೆ ಅದು ಶೂನ್ಯದೊಳಗಿಂದ ಎಲ್ಲ ನಿಮಗೆ ಸಾರಾಂಶ ಇದು ಗೊತ್ತಾಗ್ತದೆ. ನನ್ನ ದೇವಿ ಪ್ರಕೃತಿಯು 3 ಕೋಟಿ ಚತುರ್ಯುಗಗಳು ಕಳೆದ ನಂತರ ನಡೀತಕ್ಕಂಥ ಪ್ರಳಯದೊಳಗ 60 ಲಕ್ಷ ವರ್ಷ ಅದರೊಳಗ ಇದ್ದಳು. ನಂದು ಲೇಖ ರೆಡಿ. ಇದು ದೇವ ಕಲ್ಪದೊಳಗ ಬ್ರಹ್ಮ ಇದ್ದ ಅಂತದ. ದೇವ ಕಲ್ಪ ಅಂತ ಎಲ್ಲಿ ಐತಿ? ಎಷ್ಟು ಕಲ್ಪಗಳದಾವ, ಎಷ್ಟು ಮನ್ವಂತರಗಳದಾವ, ಎಷ್ಟು ಯುಗಗಳದಾವ ನಿನಗ ಅದಾರ ಗೊತ್ತೈತೇನ? ಏನ್ ಗೊತ್ತೈತಿ ಇದಕ್ಕ? ಕೊಡ್ರಿ ಇದನ್ನ ಪುರಾಣ. ಭವಿಷ್ಯ ಪುರಾಣ ಭಾಗ 9 ಓದ್ಕಾರ. ನನ್ನ ಮನ್ಸೋ ಅಪ್ಪಿ ಅವ್ ಹೇಳ್ತಾನ್ರಿ, ಶರೀರ ಒಳಗ ನಮ್ಮ ಪರಮಾತ್ಮ ಅದಾನ. ಪರಮಾತ್ಮ ಬಿಟ್ಟು ಆದ್ರೆ ನೀವು ಹೊಲಸ್ನಾರ್ತಿ. ನೀರಾರ ಗೊತ್ತಾವ. ಪರಮಾತ್ಮ ಶರೀರ ಬಿಟ್ಟು ಹೋದ್ರೆ ಯಾವ ಜಾಗದಾಗ ಅದಾನು ನೋಡಿ. ಅವನ ರೂಪ ಹೆಂಗೈತಿ? ಅವ ಕಣ್ಣಿಗೆ ಕಾಣ್ತಾನೋ ಅಥವಾ ಇಲ್ಲೋ? ನಿಮ್ಮ ಪರಮಾತ್ಮ ಆತ್ಮರಾಮನ ಹೇಳಿದಲ್ಲ ನೀನು. ನಿಮ್ಮ ಪರಮಾತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ, ನಪುಸಕ ಲಿಂಗ ವಸ್ತುನೂ ಅಲ್ಲ. ಅವ ಕಣ್ಣಿಗೆ ಕಾಣೋದಿಲ್ಲ, ಕಿವಿಗೆ ಕೇಳುದಿಲ್ಲ, ಅವ ಎಲ್ಲಿದಾನಂತ ಯಾರಿಗೂ ಗೊತ್ತಿಲ್ಲ. ಹೌದಿಲ್ಲ? ಅಂತಾದ ಕುತ್ಕೊಂಡು ಈ ಪಂಚಭೂತಗಳು ಪಂಚೇಂದ್ರಿಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಶರೀರದೊಳಗ ನಿಮ್ಮ ಪರಮಾತ್ಮ ಪುಂಡರಿಕ ಅನ್ನೋ ಜಗದೊಳಗ ಅದಾನು. ಈ ಶರೀರದೊಳಗ ಜೀವ ಎಲ್ಲೈತಿ? ಆತ್ಮರಾಮ ಎಲ್ಲದನ ಈ ಶರೀರದೊಳಗ? ಕೈ ಕಡ್ದ್ರ ಜೀವ ಹಕತ್ನ ಇಲ್ಲ ಸರ್. ಇದು ತಪ್ಪಂದ್ರೆ ತಪ್ಪತ್ತ ಹೇಳ್ರಿ ನೀವು. ಪಿಯಾನ್ ಮೌ ಚುಂಡ್ರಿ ಇಲ್ಲ. ಋಗ್ವೇದ ಭಾಗ 7 ಐತಿದು. ಪುಂಡರಿಕ ಅನ್ನೋ ಜಗದೊಳಗ ಪರಮಾತ್ಮ ಅದಾನು ಈ ಶರೀರದೊಳಗ ಅಂತ. ಪರಮಾತ್ಮ ಇರುವಂತ ಜಗದ ಹೆಸರೇನಪ್ಪ ಅಂದಕಾರ ಪುಂಡರೀಕ. 18 ಪುರಾಣದಾಗೂ ಲೇಖ ಕೊಡ್ತಾನ. ಆ ಶರೀರದೊಳಗ ಬಂದು ಕುಂದ್ರಾಕ ನಿನಗೇನಾಗಿತ್ತು? ಯಾಕೆ ಮತ್ತೆ ಎಲ್ಲಾರು ಹೋಗ್ಬೇಕು? ಇದಂತ ನೋಡು, ಇದು ಮಣ್ಣಿನಿಂದ ಪಂಚೇಂದ್ರಿಗಳಿಂದ ಹುಟ್ಟಿರ್ತಕ್ಕಂತ ಶರೀರ ಮಣ್ಣಿನೊಳಗ ಲೀನ ಆಗಿ ಹೋಗ್ತತಿ. ಇದು ಹೋಗ್ತತಿ, ಹೌದಿಲ್ಲ? ಮತ್ತ ನಿಮ್ಮ ಅಪ್ಪಿ ಅಲ್ಲಿ ಹೋದ, ಅವ್ ಜಾಗ ಇತ್ತು ಏನಿಲ್ಲ? ಅಲ್ಲಿ ನಿಂದ ಇನ್ನೊಂದು ಸವಾಲ. ಪಿಯ
ಏಯ್ ಯಾಕೆ ಏಯ್. ಮಾತಾಡ್ತೀಯ ಏನು ತಿಳಿದ ಅದು ಪಿಯ ಅಂತ ನಾನು ಹೇತಿದ್ ಅಂತ ಹೇಳ್ಕಾರ ನೋಡಿದಕ್ಕ ಗಂಡ ಆಗೋಟ ಪವರ್ ಇಲ್ಲ ಇದಕ್ಕ ನೋಡಲಿ ನಿನ್ನ ಬರೇ ಒಣ ಮಾತುಗಳು ನಿನ್ನು ಹಾ ಹಾ ಅದಕ್ಕೂ ಸಂಬಂಧ ಇಲ್ಲಿದ ಎದಕ್ಕೂ ಸಂಬಂಧ ಇಲ್ಲ ನೀವು ಅದಕ್ಕೆ ಅವನ್ ಎಲ್ಲಿ ಓದಿಟ್ಟೇನೆ ಹಾ ಹಿಂದಿನ ಪಿಯಾನ್ ಮಾಡಿಟ್ಟೇನೆ ಇದು ಒದರ್ದಂಗ ದಿನ ನನ್ನ ಮುಕ್ಕುಳಿ ಒದರ್ತೈತಿ ಅದಕ್ಕ ಗುರುಗಳ ಅದನ್ನ ನೋಡ್ರಿಲಿ ಇವ್ರು ಏನ್ ಮಾತಾಡಕತ್ತಾರ ನನಗೆ ಹೇಳ್ರಿ ಎರಡೆರಡು ಮಾತುಗಳು ಯಾವಾಗೂ ಬರಬಾರ್ದ ಕರೆಕ್ಟ್ ಆದಂತ ಮಾತು ಹೋಗಬೇಕ ಹೋಗ್ಬೇಕ ಅದಕ್ಕೆ ಮತ್ತೊಂದು ಚಾಲ ಅಂದ್ ಮತ್ತೆ ಮಾತಾಡುವಂತ ವಿಚಾರ ಮಾಡರಿ ದೈವ ಹಾ ವಿಚಾರ ಮಾಡರಿ ದೈವ ಗಂಡಿನ ಮೋಸಕ್ಕ ಮನದೋಳು ಮರಮರಿಗಿ ಮಾಡತಾಡ್ರಿ ದುಃಖ ಮನದೋಳು ಮರಮರಿಗಿ ಮಾಡತಾರೆ ದುಃಖ ಮನದೋಳು ಮರಮರಿಗಿ ಮಾಡಿ ಆಡ್ರಿ ದುಃಖ ಮನದೋಳು ಮರಮರಿಗಿ ಮಾಡಾಳ ದುಃಖ ಇನ್ನ ನಾ ಹೆಂಗ ಬದಕಬೇಕ ನಾಯಿ ಹಂಗ ಬದುಕಬೇಕ ಕಾಲ ಬಿಟ್ಟಾಡ್ರಿ ಆ ದಿನಕ ಕೇಳಾರಿ ಕವತೂಕ ಯಾರಿಗೆ ಹೇಳಲೆಕ್ಕ ನನ್ನ ಗಂಡ ಸಿಗಲಿಲ್ಲ ನನ್ನ ತಕ್ಕ ನಾಯಿ ಹಂಗ ಮಾಡಲೆಕ್ಕ ನನ್ನ ಗಂಡ ಸ್ವಲ್ಪ ಸವದತ್ತಿ ಊರ ನಂದು ಸುತ್ತದಿ ಸಕ ಸವದತ್ತಿ ಊರ ನಂದು ಸುತ್ತಲೇ ಜಗ ರೇಣುಕಾದೇವಿವರು ಐತಿ ನನಗ ಏಕಾದೇವಿ ವರುವ ಮ್ಯಾಳಕ ರೇಣುಕಾದೇವಿವರು ಐತಿ ನನ್ನ ಮ್ಯಾಳಕ ದೇವಿ ಮೇಳ ವರವೈತಿ ಮ್ಯಾಳಕ ಮೈಲಾರ ಲಿಂಗನ ಕೆಳ ಕವಿ ತೂಕ ಮೈಲಾರ ಲಿಂಗನ ಕೈ ಬಾಳ ತೂಕ ಮೈಲಾರ ಲಿಂಗನ ಕವಿ ಬಾಳ ತೂಕ ಮೈಲಾರ ಲಿಂಗನ ಕೈ ಬಾಳ ತೂಕ ಮುತ್ತಲ್ಲ ಹಾಡುದಕ ತಿಂದಂಗ ಮೈಸೂರ ಪಾಕ ನಾ ಯಾರಿಗೆ ಹೇಳಲೆಕ್ಕ ಸಿಗಲಿಲ್ಲ ನನ್ನ ತಕ್ಕ ನಾ ಹೆಂಗ ಮಾಡಲೆಕ್ಕ ನನ್ನ ಗಂಡ ಸ್ವಲ್ಪ ಸೌದತ್ತಿ ಊರ ನಂದು ಹಾ 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 ರೇಣುಕಾದೇವಿವರು ನನ್ನ ಮ್ಯಾಳಕ ದೇವರು ನನ್ನ ಮ್ಯಾಳಕ ರೇಣುಕಾದೇವಿವರು ನನ್ನ ಮ್ಯಾಳಕ ರೇಖಾದೇವಿವರು ನನ್ನ ಮ್ಯಾಳಕ ಮೈಲಾರ ಲಿಂಗನ ಕವಿ ತುಕ ಲಿಂಗನ ಕೈ ಬಾಳ ಕಡಕ ಮುತ್ತಲ್ಲ ಹಾಡುದಕ ತಿನ್ನಂಗ ಮೈಸೂರ ಪಾಕ ಯಾರಿಗೆ ಹೇಳಲೆಕ್ಕ ನನ್ನ ಗಂಡ ಸಿಗಲಿಲ್ಲ ನನ್ನ ತಕ್ಕ ನಾ ಹೆಂಗ ಮಾಡಲೆಕ್ಕ ನನ್ನ ಗಂಡ ಸ್ವಲ್ಪ